ಓಂ ಶಾಂತಿ. ದಿನಾಂಕ ಆಗಿದೆ 31/8/2025. ಸ್ಮೃತಿ ಸ್ವರೂಪರು ಅನುಭವಿ ಮೂರ್ತಿಗಳಾಗಿ ಸೆಕೆಂಡಿನ ತೀವ್ರಗತಿಯಿಂದ ಪರಿವರ್ತನೆ ಮಾಡಿಕೊಂಡು ಪಾಸ್ ವಿತ್ ಆನರ್ ಆಗಿರಿ. ಬಾಬ್ದಾದ 3 ವಿಶೇಷ ಭಾಗ್ಯದ ರೇಖೆಗಳನ್ನು ನೋಡುತ್ತಿದ್ದೇವೆ. 1 ಪರಮಾತ್ಮನ ಪಾಲನೆಯ ಭಾಗ್ಯದ ರೇಖೆ, 2ನೇದು ಶ್ರೇಷ್ಠ ಶಿಕ್ಷಕನ ಮೂಲಕ ಶಿಕ್ಷಣದ ಭಾಗ್ಯದ ರೇಖೆ, 3ನೇದು ಸದ್ಗುರುವಿನ ಮೂಲಕ ಶ್ರೀಮತದ ಭಾಗ್ಯದ ರೇಖೆ. ಹೇಗೆ ತಂದೆಯು ಸರ್ವಶ್ರೇಷ್ಠನಾಗಿದ್ದಾರೆಯೋ ಹಾಗೆಯೇ ಪರಮಾತ್ಮ ಪಾಲನೆಯೂ ಸಹ ಸರ್ವಶ್ರೇಷ್ಠವಾಗಿದೆ. ಈ ಪಾಲನೆಯು ಕೆಲವರಿಗೆ ಮಾತ್ರವೇ ಪ್ರಾಪ್ತಿಯಾಗುತ್ತವೆ, ಆದರೆ ತಾವೆಲ್ಲರೂ ಈ ಪಾಲನೆಗೆ ಪಾತ್ರರಾಗಿದ್ದೀರಿ. ಈ ಪರಮಾತ್ಮ ಪಾಲನೆ, ಪರಮಾತ್ಮ ಪ್ರೀತಿ, ಪರಮಾತ್ಮ ಪ್ರಾಪ್ತಿಗಳು ಕೋಟಿಯಲ್ಲಿ ಕೆಲವು ಆತ್ಮರಿಗೆ ಅನುಭವವಾಗುತ್ತದೆ. ಈಗಿಲ್ಲದಿದ್ದರೆ ಮತ್ತೆಂದೂ ಪ್ರಾಪ್ತಿಯಾಗುವುದಿಲ್ಲ. ಸ್ಮೃತಿ ಸ್ವರೂಪರೇ ಸಮರ್ಥ ಸ್ವರೂಪರು ಅಂದ ಮೇಲೆ ತಮ್ಮನ್ನು ತಾವು ಕೇಳಿಕೊಳ್ಳಿ. ಹೆಚ್ಚು ಸಮಯ ಯೋಚನಾ ಸ್ವರೂಪರಾಗುತ್ತೀರೋ ಅಥವಾ ಸ್ಮೃತಿ ಸ್ವರೂಪರಾಗುತ್ತೀರೋ? ವರ್ತಮಾನ ಸಮಯದಲ್ಲಿ ಅನುಭವಿ ಮೂರ್ತಿಗಳಾಗುವುದು ಶ್ರೇಷ್ಠ ಸ್ಥಿತಿಯಾಗಿದೆ. ನಾನು ಆತ್ಮನಾಗಿದ್ದೇನೆ, ಪರಮಾತ್ಮ ಪ್ರಾಪ್ತಿಯಾಗಿದೆ ಎಂದು ಆಲೋಚಿಸುತ್ತೀರಿ. ಆದರೆ ತಿಳಿದುಕೊಳ್ಳುವುದು ಮತ್ತು ಅನುಭವ ಮಾಡುವುದರಲ್ಲಿ ಬಹಳ ಅಂತರವಿದೆ. ಮಧ್ಯದಲ್ಲಿ ಯಾವ ಮಾಯೆಯ ಆಟವನ್ನು ನೋಡುತ್ತೀರೋ, ಆಟವನ್ನು ಆಡುತ್ತೀರೋ ಅದಕ್ಕೆ ಕಾರಣವೇನೆಂದರೆ ಅನುಭವಿ ಮೂರ್ತಿಯ ಕೊರತೆ. ಅನುಭವದ ಅಥಾರಿಟಿಯು ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ. ಅನುಭವಿ ಆತ್ಮನಲ್ಲಿ ಉಮಂಗ ಉತ್ಸಾಹವು ಸದಾ ಇಮರ್ಜ್ ರೂಪದಲ್ಲಿರುತ್ತದೆ. ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿ, ಪ್ರತಿ ಮಾತಿನ ಅನುಭವಿಗಳಾಗಿದ್ದೀರಾ? ಯೋಗ ಮಾಡುವವರು, ಯೋಗದಲ್ಲಿ ಕುಳಿತುಕೊಳ್ಳುವವರು ಅನೇಕರಿದ್ದಾರೆ. ಆದರೆ ಯೋಗದ ಅನುಭವ ಅರ್ಥಾತ್ ಶಕ್ತಿ ಸ್ವರೂಪರಾಗಬೇಕಾಗಿದೆ. ಶಕ್ತಿ ಸ್ವರೂಪದ ಗುರುತೇನೆಂದರೆ ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಆ ಸಮಯದಲ್ಲಿ ಆ ಶಕ್ತಿಯನ್ನು ಆಹ್ವಾನ ಮಾಡಿ ನಿರ್ವಿಘ್ನ ಸ್ವರೂಪರಾಗಿ ಬಿಡುವುದು. ಹೊರಗಿನ ಭಾಷಣಕಾರರು ಸಹ ಬಹಳ ಚೆನ್ನಾಗಿ ಭಾಷಣ ಮಾಡಿಬಿಡುತ್ತಾರೆ, ಆದರೆ ಪ್ರತಿ ಮಾತಿನ ಅನುಭವಿ ಸ್ವರೂಪರಾಗುವವರೇ ಜ್ಞಾನಿ ಆತ್ಮರು. 4 ಸಬ್ಜೆಕ್ಟ್ಗಳಲ್ಲಿ ಸ್ಮೃತಿ ಸ್ವರೂಪರು ಹಾಗೂ ಅನುಭವಿ ಸ್ವರೂಪರ ಸ್ಥಿತಿಯಲ್ಲಿ ನಿಮಿತ್ತ ಭಾವ, ವೃತ್ತಿಯಲ್ಲಿ ಸದಾ ಶುಭ ಭಾವ, ಆತ್ಮಿಕ ಭಾವ, ನಿಸ್ವಾರ್ಥ ಭಾವ ಇರುತ್ತದೆ. ಜ್ಞಾನಪೂರ್ಣರಂತೂ ಆಗಿಬಿಟ್ಟಿದ್ದೀರಿ, ಆದರೆ ಯಾವುದನ್ನು ಆಗಬಾರದೆಂದು ಬಯಸುತ್ತೀರೋ ಅದು ಆಗಿಬಿಡುತ್ತದೆ. ಅದಕ್ಕೆ ಕಾರಣ ಪರಿವರ್ತನೆ ಮಾಡಿಕೊಳ್ಳುವ ಶಕ್ತಿಯು ಕೊರತೆ ಇದೆ. ಈಗ ತೀವ್ರಗತಿಯ ಸಮಯವಾಗಿದೆ, ತೀವ್ರ ಪುರುಷಾರ್ಥದ ಸಮಯವಾಗಿದೆ, ಸಾಧಾರಣ ಪುರುಷಾರ್ಥದ ಸಮಯವಲ್ಲ. ಸೆಕೆಂಡಿನ ಪರಿವರ್ತನೆಯ ಅರ್ಥವೇನೆಂದರೆ ಸ್ಮೃತಿ ಸ್ವರೂಪದ ಮೂಲಕ 1 ಸೆಕೆಂಡಿನಲ್ಲಿ ನಿರ್ವಿಕಲ್ಪ ವ್ಯರ್ಥ ಸಂಕಲ್ಪವು ನಿವೃತ್ತವಾಗಿ ಬಿಡಲಿ. ಸಮಯದ ಸಮಾಪ್ತಿಯನ್ನು ಸಮೀಪ ತರಲು ನಿಮಿತ್ತರಾಗಿದ್ದೀರಿ. ಅಂದ ಮೇಲೆ ಈಗಿನ ಸಮಯದ ಮಹತ್ವದ ಪ್ರಮಾಣ ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಸಮಾವೇಶವಾಗಿದೆ. ಅಂತಿಮ ಸಮಯದಲ್ಲಿ ಸೆಕೆಂಡಿನ ಪರೀಕ್ಷೆಯು ಬರುವುದು 1 ನಿಮಿಷದಲ್ಲ. ಅದಕ್ಕಾಗಿ ಸೆಕೆಂಡಿನ ಅಭ್ಯಾಸವು ಬಹಳ ಕಾಲದಿಂದ ಇದ್ದಾಗಲೇ ಸೆಕೆಂಡಿನ ಪಾಸ್ ವಿತ್ ಆನರ್ ಆಗುತ್ತೀರಾ? ಪರಿವರ್ತನೆ ಮೆಷಿನರಿಯನ್ನು ತೀವ್ರ ಮಾಡಿಕೊಳ್ಳಿ, ಇಲ್ಲದಿದ್ದರೆ ಪಾಸ್ ವಿತ್ ಆನರ್ ಆಗುವುದರಲ್ಲಿ ಕಷ್ಟವಾಗುವುದು. ಬಹಳ ಕಾಲದ ಅಭ್ಯಾಸ ಬೇಕಾಗಿದೆ. ಯೋಚಿಸಿದಿರಿ ಮತ್ತು ಮಾಡಿಬಿಟ್ಟಿರಿ. ವ್ಯರ್ಥವನ್ನು ತೀವ್ರಗತಿಯಿಂದ ಸಮಾಪ್ತಿ ಮಾಡಿರಿ. ವ್ಯರ್ಥ ಸಂಕಲ್ಪ, ವ್ಯರ್ಥ ಮಾತು, ವ್ಯರ್ಥ ಕರ್ಮ, ವ್ಯರ್ಥ ಸಮಯ ಮತ್ತು ಸಂಬಂಧ ಸಂಪರ್ಕದಲ್ಲಿಯೂ ವ್ಯರ್ಥ ವಿಧಿ ರೀತಿ ಎಲ್ಲವನ್ನೂ ಸಮಾಪ್ತಿ ಮಾಡಿರಿ. ಯಾವಾಗ ಬ್ರಾಹ್ಮಣ ಆತ್ಮರು ತೀವ್ರಗತಿಯಿಂದ ಈ ಸ್ವಯಂನ ವ್ಯರ್ಥದ ಸಮಾಪ್ತಿ ಮಾಡುತ್ತೀರೋ ಆಗ ಆತ್ಮರ ಆಶೀರ್ವಾದಗಳು ಮತ್ತು ತಮ್ಮ ಪುಣ್ಯದ ಖಾತೆಯನ್ನು ತೀವ್ರಗತಿಯಿಂದ ಜಮಾ ಮಾಡಿಕೊಳ್ಳುತ್ತೀರಿ. ಸ್ಮೃತಿಯ ಸ್ವಿಚ್ ಮೂಲಕ ಸ್ವಹ ಕಲ್ಯಾಣ ಮತ್ತು ಸರ್ವರ ಕಲ್ಯಾಣ ಮಾಡುವಂತಹ ಸಿದ್ಧಿ ಸ್ವರೂಪ ಭವ. ಸ್ಥಿತಿಯ ಆಧಾರ ಸ್ಮೃತಿಯಾಗಿದೆ. ಇದೇ ಶಕ್ತಿಶಾಲಿ ಸ್ಮೃತಿ ಇರಲಿ, ನಾನು ತಂದೆಯವನು ಮತ್ತು ತಂದೆ ನಮ್ಮವರು. ಆಗ ಇದೇ ಸ್ಮೃತಿಯಿಂದ ಸ್ವಯಂನ ಸ್ಥಿತಿ ಶಕ್ತಿಶಾಲಿಯಾಗಿರುತ್ತದೆ. ಅತೀಂದ್ರಿಯ ಸುಖದ ಅನುಭೂತಿ ಮಾಡುವುದಕ್ಕಾಗಿ ತಮ್ಮ ಶಾಂತ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಿರಿ. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ. ಓಂ ಶಾಂತಿ.